ವಿಧಾನಸೌಧದಲ್ಲಿ ರಾಜ್ಯಸಭೆ ಮತದಾನ ಬಿರುಸಾಗಿದೆ. ಚುರುಕಾಗಿ ಮತದಾನ ಚಲಾವಣೆಯಾಗ್ತಾ ಇದ್ದು 3 ಪಕ್ಷಗಳಿಂದ ಈವರೆಗೆ ಒಟ್ಟು 112 ವೋಟಿಂಗ್ ಆಗಿದೆ. ಅಂದ್ರೆ 50% ಮತ ಚಲಾವಣೆಯಾಗಿದೆ. 223 ಶಾಸಕರ ಪೈಕಿ 112 ಮಂದಿಯ ಮತದಾನ ಈಗಾಗಲೇ ಮುಕ್ತಾಯವಾಗಿದ್ದು 50% ವೋಟಿಂಗ್ ಆಗಿದೆ. ಇನ್ನು 50% ವೋಟಿಂಗ್ ಬಾಕಿ ಇದೆ. 3 ಪಕ್ಷಗಳಿಂದ ಒಟ್ಟಾರೆಯಾಗಿ 112 ಶಾಸಕರು ಇವರೆಗೆ ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಮಧ್ಯೆ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮ. ಎನ್ಡಿಎ ಅಭ್ಯರ್ಥಿ ನಾರಾಯಣ ಬಾಂಡೆಗೆ ಬೇಕಾದಂತಹ ಮತಗಳು ಲಭಿಸಿವೆ ಎನ್ನುವಂತಹ ಸಂಭ್ರಮವನ್ನ ಬಿಜೆಪಿಯ ನಾಯಕರು ಜೊತೆಗೆ ಕುಮಾರಸ್ವಾಮಿ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇತ್ತ ವೋಟಿಂಗ್ ನಡೆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ವಿಪಕ್ಷ ನಾಯಕ ಆರ್ ಅಶೋಕ್, ಸುರೇಶ್ ಕುಮಾರ್ ಎಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು, ರಾಜಣ್ಣ, ಈಶ್ವರ್ ಖಂಡ್ರೆ ಕೂಡ ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ 112 ಶಾಸಕರು, 3 ಪಕ್ಷಗಳಿಂದ 112 ಶಾಸಕರು ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈತನ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಭಾರಿ ಚುರುಕಾಗಿ ನಡೀತಾ ಇದೆ ರಾಜ್ಯಸಭಾ ಚುನಾವಣೆಯ ಮತದಾನ. ಎಲ್ಲವೂ ಕೂಡ ಸಿಂಧು ಮತದಾನಗಳಾಗಿದೆಯಾ? ಸಿಂಧು ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಒಟ್ಟಾರೆ ಹೇಗಿದೆ ವೋಟಿಂಗ್ ಮೂಡ್ ಅಂತ? ಎಸ್, ನಿರೀಕ್ಷೆಯಂತೆ ರಾಜ್ಯಸಭಾ ಚುನಾವಣೆ ಮತದಾನ ಆಗ್ತಾ ಇದೆ. ಯಾಕಂತಂದ್ರೆ ಬಹಳ ಪ್ರಮುಖವಾಗಿ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ 3 ಸ್ಥಾನ ಗೆಲ್ಲಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾ ಇದೆ. ಇನ್ನು ಮೈತ್ರಿಕೂಟದ ಅಭ್ಯರ್ಥಿಗೆ ನಿರೀಕ್ಷಿತವಾಗಿರ್ತಕ್ಕಂಥ ಮತಗಳು ಬರ್ತಾ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿದೆ. ಯಾಕಂದ್ರೆ ಕುಮಾರಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪರೋಕ್ಷವಾಗಿ ತಮಗೆ ಸೋಲಾಗುತ್ತೆ ಅನ್ನೋದನ್ನ ಅವರು ಒಪ್ಕೊಳ್ಳುವಂತ ರೀತಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಬಹಳ ಪ್ರಮುಖ ಕುತೂಹಲ ಕಳಿಸಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಯಾರಿಗೆ ಮತ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಎಸ್ ಟಿ ಸೋಮಶೇಖರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಆತ್ಮಸಾಕ್ಷಿಗೆ ತಕ್ಕಂತೆ ಮತ ಹಾಕಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಈಗ ತಾನೇ ಹೇಳಿದ್ರು. ಅಂದ್ರೆ ಅವರು ಬಿಜೆಪಿಗೆ ಮತ ಹಾಕಿದ್ರ ಅಥವಾ ಕಾಂಗ್ರೆಸ್ಗೆ ಮತ ಹಾಕಿದ್ರ ಅನ್ನೋದ್ರ ಬಗ್ಗೆ ಇನ್ನು 2 ನಿಮಿಷದಲ್ಲಿ ಎಲ್ಲವೂ ಕೂಡ ಸ್ಪಷ್ಟ ಆಗಿದೆ. ಯಾಕಂದ್ರೆ ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ ಅನ್ನುವಂತ ಹೇಳಿಕೆ ನೀಡಿದ ಕುತೂಹಲವನ್ನು ಅವರು ಮುಂದುವರೆಸಿದ್ದಾರೆ. ಈಗ ಲಭ್ಯವಾಗ್ತಿರುವಂತ ಮಾಹಿತಿಯ ಪ್ರಕಾರ ಯಾವುದೇ ರೀತಿ ಅಡ್ಡ ಮತದಾನ ಮಾಡಿಲ್ಲ ಅನ್ನುವಂತ ಅಭಿಪ್ರಾಯ ಕೇಳಿ ಬರ್ತಾ ಇದ್ರು ಕೂಡ ಇನ್ನಷ್ಟೇ ಕೆಲ ಹೊತ್ತಿನ ಬಳಿಕ ಚುನಾವಣಾ ಏಜೆಂಟ್ ಅಂದ್ರೆ ಪೋಲಿಂಗ್ ಏಜೆಂಟ್ ಇಲ್ಲವೇ ಚುನಾವಣಾ ಏಜೆಂಟ್ ಈ ಬಗ್ಗೆ ಸ್ಪಷ್ಟವಾಗಿ ಯಾರಿಗೆ ಮತ ಹಾಕಿದ್ರು ಅಂತಕ್ಕದನ್ನ ಬಹಿರಂಗಪಡಿಸ್ತಾರೆ. ಹಾಗಾಗಿ ಅದಕ್ಕೆ ಎಲ್ಲರೂ ಕಾಯ್ತಾ ಇರುವಂತದ್ದು. ಒಂದೊಂದು ಸ್ಪಷ್ಟ ರಾಜ್ಯಸಭಾ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದ್ರೆ, ಬಿಜೆಪಿ 1 ಅಭ್ಯರ್ಥಿ ಗೆಲುವಿಗೆ ಬೇಕಾದ ತಯಾರಿ ಮಾಡ್ಕೊಂಡಿದೆ. ಆದ್ರೆ ಮೈತ್ರಿಕೂಟದ ಇನ್ನೊಂದು ಅಭ್ಯರ್ಥಿ ಸೋಲನ್ನ ಒಪ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.